ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರಾವೆಲಿಂಗ್ ವಿತ್ ಕುಕಿಂಗ್ ಚಾನಲ್ಗೆ. ಇವತ್ತಿನ ರೆಸಿಪಿ ಬಂದು ಬಿಸಿಬೇಳೆಬಾತ್. ಬಿಸಿಬೇಳೆಬಾತ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಅಂತ ನೋಡೋಣ ಬನ್ನಿ. ಕಡಲೆ ಬೀಜ 1/4 ಕಪ್ ತೊಗೊಂಡಿದ್ದೇನೆ, ಹಾಗೆ ಟೊಮೊಟೊ ಕೂಡ 1/4 ಕಪ್ ತೊಗೊಂಡಿದ್ದೀನಿ, ಹಾಗೆ ಆಲೂಗೆಡ್ಡೆ ಕೂಡ 1/4 ಕಪ್ ತೊಗೊಂಡಿದ್ದೀನಿ, ಹಾಗೆ ಕ್ಯಾರೆಟ್ ಕೂಡ 1/4 ಕಪ್ ತೊಗೊಂಡಿದ್ದೇನೆ, ಹಾಗೆ ಬೀನ್ಸ್ ಇದು ಕೂಡ 1/4 ಕಪ್ ತೊಗೊಂಡಿದ್ದೇನೆ. ನಾನು ಇಲ್ಲಿ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ 1/4 ಕಪ್ಪೇನೆ. ಹಾಗೆ ಬಟಾಣಿ ನಾನು ರಾತ್ರಿ ನೆನೆಸಿಟ್ಟಿಲ್ಲ, ಅದರಿಂದ ನಾನು ಏನು ಮಾಡಿದ್ದೀನಿ, ಅದನ್ನು ಬಾಯ್ಲ್ ಮಾಡಿ ಬೌಲ್ಗೆ ಹಾಕ್ಕೊಂಡಿದ್ದೇನೆ. ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ನೆಕ್ಸ್ಟು ಬೇಕಾಗಿರೋವಂಥದ್ದು ತೊಗರಿಬೇಳೆ ನೀವೆಲ್ಲ ಅಡುಗೆಗೆ ಬಳಸಿ ನಿಮ್ಗೆ ಗೊತ್ತಿರುತ್ತೆ. ಅದೇ ತೊಗರಿಬೇಳೆನ ನಾನು ಕಾಣಿಸ್ತಿರೋ ಪಕ್ಕದಲ್ಲಿ ಲೋಟ ಇದೆಯಲ್ಲ, ಅದೇ ಲೋಟದಲ್ಲಿ ಅಳತೆಗೆ ತೊಗೊಂಡಿದ್ದೀನಿ. ಅಕ್ಕಿ ಮತ್ತು ತೊಗರಿಬೇಳೆ ಎರಡೂ ಕೂಡ ಅದೇ ಇದರಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟು ಆಯಿಲ್, ಅಡುಗೆ ಎಣ್ಣೆ ಬಳಸ್ತೀವಲ್ಲ ಅದು, ಇದು ಒಗ್ಗರಣೆಗೋಸ್ಕರ ಬಳಸ್ತಾ ಇದ್ದೀನಿ. ಹಾಗೆ ಬಿಸಿಬೇಳೆಬಾತ್ ಪೌಡರ್, ಇದು ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡರ್, ಮನೆಯಲ್ಲೇ ಮಾಡಿರೋದು. ಮತ್ತು MTR ಇದನ್ನು ಎಕ್ಸ್ಟ್ರಾ ಸ್ವಲ್ಪ ಸ್ಪೈಸಿಗೋಸ್ಕರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಬಳಸ್ತೀನಿ. ಹಾಗೆ ಒಣಮೆಣಸಿನ್ಕಾಯಿ, ಹಾಗೆ ಇಂಗು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ನಾನು ಎಲ್ಲ ಅಡುಗೆಗೂ ಇಂಗನ್ನು ಬಳಸ್ತೀನಿ. ಆ ಕಾರಣದಿಂದ ಇದಕ್ಕೂ ಕೂಡ ಬಳಸ್ತಾ ಇದ್ದೀನಿ. ಹಾಗೆ ಈಗ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ಮೊದಲನೇದಾಗಿ ಈಗ ಕುಕ್ಕರ್ನ ತಗೋತಾ ಇದ್ದೇನೆ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ನಾನು ತೊಳೆದಿಟ್ಟಿರೋ ಬೇಳೆನ ಹಾಕೋತಾ ಇದ್ದೀನಿ ನೋಡಿ. ನೆಕ್ಸ್ಟು ವಾಶ್ ಮಾಡಿ ಇಟ್ಕೊಂಡಿರೋಂತಹ ಅಕ್ಕಿನ ಕೂಡ ಹಾಕೋತೀನಿ. ಇವಾಗ ವಾಶ್ ಮಾಡಿರೋದನ್ನು ಇವಾಗ ಮತ್ತೆ ಹಾಕೋತಾ ಇದ್ದೀನಿ ನೋಡಿ. ಅದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿ, ಅದರಲ್ಲಿ ಆಲೂಗಡ್ಡೆ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಬೀನ್ಸ್ ಇದನ್ನು ಕೂಡ ಹಾಕ್ಕೋತಾ ಇದ್ದೇನೆ. ಹಾಗೆ ಕ್ಯಾರೆಟ್ ಇದು ಕೂಡ ಹಾಕ್ಕೋತಾ ಇದ್ದೇನೆ. ನಾವು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಎಲ್ಲ ತರಕಾರಿನ ಹಾಕೋಬೇಕಾಗುತ್ತೆ. ಹಾಗೆ ಟೊಮ್ಯಾಟೊ ಕೂಡ ಹಾಕ್ಕೋತಾ ಇದ್ದೇನೆ. ಹಾಗೆ ಬಟಾಣಿ ನೆನೆಸಿಟ್ಟಿರಲಿಲ್ಲ, ಸೊ ಬಾಯ್ಲ್ ಮಾಡಿದ್ನಲ್ಲ ಆ ಬಟಾಣಿನ ಹಾಕೋತಾ ಇದ್ದೇನೆ. ಹಾಗೆ ಕಡಲೆ ಬೀಜ, ಈ ಎಲ್ಲದನ್ನು ಹಾಕಿ ಅದೇ ಕಪ್ನಲ್ಲಿ ನಾನು ಏನು ಮಾಡ್ತಿದ್ದೇನೆ, ನೀರನ್ನ ಹಾಕೋತಿದ್ದೇನೆ. ಅಂದರೆ ನಿಮಗೆ ಎಷ್ಟು ಕಪ್ ಬೇಕು ಅದ್ರ ಮೇಲೆ ನೀವು ನೀರನ್ನು ಹಾಕೋಬೇಕಾಗುತ್ತೆ. ನಾನು ಸ್ವಲ್ಪ ಮಾಡ್ತಿರೋದ್ರಿಂದ 2 ಕಪ್ ಅಕ್ಕಿ ಎಷ್ಟಿದೆ ಅದಕ್ಕೆ ತಕ್ಕಾಗಿ ನೀರನ್ನು ಹಾಕೋತಾ ಇದ್ದೇನೆ. ನೆಕ್ಸ್ಟು ಈಗ ಅದಕ್ಕೆ ಸಾಲ್ಟ್ ಸ್ವಲ್ಪ ಹಾಕೋಬೇಕಾಗುತ್ತೆ, ಯಾಕಂದರೆ ಎಲ್ಲ ತರಕಾರಿ ಸಾಲ್ಟ್ ಇಟ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಇವಾಗಲೇ ಹಾಕೋತಾ ಇದ್ದೇನೆ. ಅದನ್ನು ನೀಟಾಗಿ ಏನು ಮಾಡಬೇಕಾಗುತ್ತೆ, ಈಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಲಿಡ್ಡಿಂದ ಅದನ್ನು ಕ್ಲೋಸ್ ಮಾಡಿ 3ರಿಂದ 4 ವಿಷಲ್ ಆಗೋವರೆಗೂ ಅದನ್ನು ಬಿಡಬೇಕಾಗುತ್ತೆ. ಹಾಗೆ ಯಾಕಂದರೆ ಅದು ಚೆನ್ನಾಗಿ ಆಗಿರಬೇಕಲ್ವ. ನೋಡಿ ಇವಾಗ ಆಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಗೇ ಅದೇನಾದರೂ ನಿಮಗೆ ಸ್ವಲ್ಪ ಗಟ್ಟಿಯಾಗಿ ಕಾಣಿಸ್ತಾ ಇದ್ದರೆ, ಅಂದರೆ ನೀರೆಲ್ಲ ಹೀರ್ಕೊಂಡಿರೋ ರೀತಿ ಕಾಣಿಸ್ತಾ ಇದ್ದರೆ, ಅದಕ್ಕೆ ಎಕ್ಸ್ಟ್ರಾ ನೀರು ನೀವು ಹಾಕೋಬೋದು. ಯಾಕಂದರೆ ಸ್ಪೈಸಿ ಹಾಕೋಕ್ಕಿಂತ ಮುಂಚೆ ಅಲ್ವಾ, ಸೊ ಹಾಕೋಬೋದು. ನೋಡಿ ಇವಾಗ ನಂದು ಸರಿಯಾಗಿದೆ, ಸೊ ಅದಕ್ಕೋಸ್ಕರ ನಾನೇನೂ ಹಾಕೋತಾ ಇಲ್ಲ. ಈಗ ಬಿಸಿಬೇಳೆಬಾತ್ ಪೌಡರ್ನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಅಷ್ಟೇ, ಯಾಕಂದರೆ ನಾನು MTR ಬಳಸ್ತೀನಲ್ವ ಅದಕ್ಕೆ. ಇದನ್ನು ನೀಟಾಗಿ ಏನು ಮಾಡಬೇಕಾಗುತ್ತೆ, ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡ ನಂತರ MTR ಪೌಡರ್, ನೋಡಿ MTR ಪೌಡರ್ ಇದೆಯಲ್ಲ, ಬಿಸಿಬೇಳೆಬಾತ್ ಪೌಡರ್, ಅದನ್ನು ಕೂಡ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟೇ ತಗೋತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ ನಾನು ಉಪ್ಪು ಮೊದಲೇ ಹಾಕಿದ್ದೆ ಅಲ್ವಾ, ಸ್ವಲ್ಪ ಕಡಿಮೆ ಇದ್ದರೂ ಮತ್ತೊಂದು ಸ್ವಲ್ಪ ಹಾಕೋಬೋದು. ಕಡಿಮೆ ಇದೆ ಅಂತೇಳಿ ಮತ್ತೆ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. ನೆಕ್ಸ್ಟು ಅದನ್ನು ಒಗ್ಗರಣೆ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನು 1 ಟೇಬಲ್ ಸ್ಪೂನ್ ಆಯಿಲ್ನ ಮಾತ್ರ ಯೂಸ್ ಮಾಡ್ತೀನಿ. ಯಾಕಂದರೆ ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ, ಆ ಕಾರಣದಿಂದ. ಅದಕ್ಕೆ ಒಣಮೆಣ್ಸಿಕಾಯಿ ಇಟ್ಕೊಂಡಿದ್ವಲ್ವ, ಆ ಒಣಮೆಣ್ಸಿಕಾಯಿನ ಆಯಿಲ್ ಬಿಸಿ ಆದ ನಂತರ ಅದಕ್ಕೆ ಹಾಕೋಬೇಕಾಗುತ್ತೆ. ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಇದು ಮಾಡಿ, ಅದಾದಮೇಲೆ ಇಂಗನ್ನು ಹಾಕೋತಾ ಇದ್ದೀನಿ ನೋಡಿ. ಇದೆಲ್ಲ ನೀಟಾಗಿ ಆಗ್ತದೆ ನೋಡಿ ಒಗ್ಗರಣೆ. ಅದಾದಮೇಲೆ ಬಿಸಿಬೇಳೆಬಾತ್ ಇಟ್ಕೊಂಡಿದ್ವಲ್ಲ ಅದರೊಳಗೆ ಹಾಕೋಬೇಕಾಗುತ್ತೆ. ಅದನ್ನು ಹಾಕ್ಕೊಂಡು ನೀಟಾಗಿ ಏನು ಮಾಡಬೇಕು, ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಬಿಸಿಬೇಳೆಬಾತು. ನೋಡ್ತಾ ಇದ್ದರೆ ತಿನ್ಬೇಕು ಅನ್ನಿಸ್ತಾ ಇದೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಈಗ ಅದನ್ನು ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ನಾನು ಮಾಡಿರೋ ರೆಸಿಪಿ ಇಷ್ಟ ಆದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಿಸಿಬೇಳೆಬಾತು. ಓಕೆ, ಥ್ಯಾಂಕ್ ಯು.